ಆಗುತ್ತೆ ಇದು. ನನಗೆ ಇನ್ನು ಸ್ವಲ್ಪ ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ಐ ಹ್ಯಾವ್ ಟು ಶೂಟ್ ಅ ಪ್ರಾಪರ್ ಅಮೌಂಟ್ ಆಫ್ ವಿಡಿಯೋ ನನಗೆ ಬ್ಯಾಕಪ್ಗೆ ಬೇಕು. ಸೊ ಅದಕ್ಕೋಸ್ಕರ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಸೊ ಐ ಥಾಟ್ ಲೆಟ್ ಮೀ ಶೋ ಯು ನಾನು ಹೇಗೆ ರೆಡಿ ಆಗ್ತೀನಿ ಅಂತ. ಇದನ್ನು ಝೂಡಿಯೋಲಿ ಪರ್ಚೇಸ್ ಮಾಡಿದ್ದು. ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಲ್ಲ ಅದು ಎಲ್ಲದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ವೆಲ್ಕಮ್ ಟು ಅ ಪ್ರೊಡಕ್ಟಿವ್ ಡೇ ಇನ್ ಮೈ ಲೈಫ್ ಸಾರ್ಟ್ ಆಫ್ ವಿಡಿಯೋ. ಟೋನರ್ನ ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಪ್ಲಮ್ ಟೋನರ್. ಅಪ್ಲೈಯಿಂಗ್ ಯೋರ್ ಟೋನರ್ ರಬ್ ಮಾಡಬೇಡಿ, ಜಸ್ಟ್ ಡ್ಯಾಬ್ ಮಾಡಿ ಸೊ ದಟ್ ಸ್ಕಿನ್ಗೆ ಪ್ರಾಪರ್ ಆಗಿ ಅಬ್ಸಾರ್ಬ್ ಆಗುತ್ತೆ ಟೋನರ್ ಎಲ್ಲಾನು. ಟೋನರ್ ಎಲ್ಲ ಪ್ರಾಪರ್ ಆಗಿ ಸ್ಕಿನ್ಗೆ ಸೆಟ್ ಆಗಿದೆ ಅಂದಮೇಲೆ ಕನ್ಸೀಲರ್ ಮತ್ತು ಫೌಂಡೇಶನ್ನ ನಾನು ಒಟ್ಟಿಗೆ ಅಪ್ಲೈ ಮಾಡ್ಕೊತೀನಿ. ಕ್ಯಾನ್ ಗೋ ವಿತ್ ದ ಮಾಯ್ಶ್ಚರೈಸರ್, ಬಟ್ ನನಗೆ ಮಾಯ್ಶ್ಚರೈಸರ್ ಬೇಡ, ನಾನು ಇಂಡೋರ್ ಶೂಟ್ ಮಾಡ್ತಾ ಇರೋದ್ರಿಂದ ಐ ಆಮ್ ಸ್ಕಿಪ್ಪಿಂಗ್ ದ ಸನ್ಸ್ಕ್ರೀನ್ ಟು. ಬಟ್ ಇವತ್ತು ನಾನು ಲಾಂಗ್ ಲಾಸ್ಟಿಂಗ್ ಮೇಕಪ್ ಮಾಡ್ಕೊಳ್ತಾ ಇರೋದ್ರಿಂದ ಫೌಂಡೇಶನ್ ಕನ್ಸೀಲರ್ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಲಾಂಗ್ ಶೂಟ್ ಇದೆ, ಆಗಲೇ ಹೇಳಿದಾಗೆ ಜಾಸ್ತಿ ವಿಡಿಯೋಸ್ನ ಶೂಟ್ ಮಾಡೋದಿದೆ. ಫಾರ್ ಕನ್ಸೀಲರ್ ಐ ಆಮ್ ಯೂಸಿಂಗ್ ಟಿಂಟೆಡ್ ಮಾಯ್ಶ್ಚರೈಸರ್. ಸೊ ಇದು ಒಂದು ರೀಸನ್ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡ್ತಾ ಇರೋದಕ್ಕೆ. ಒಂದು ಸ್ವಲ್ಪ ನನ್ನ ಅಂಡರ್ ಐಸ್ಗೆ ಅಪ್ಲೈ ಮಾಡ್ಕೊತೀನಿ ಸಿನ್ಸ್ ಐ ಹ್ಯಾವ್ ಅ ಡಾರ್ಕ್ ಸರ್ಕಲ್ಸ್. ಸೊ ಮಿಕ್ಕಿರೋದನ್ನ ಹಿಂಗೆ ಅಪ್ಲೈ ಮಾಡ್ಕೊತೀನಿ. ದಿಸ್ ಇಸ್ ಜಸ್ಟ್ ಫಾರ್ ಏನಂತಾರೆ ಅದು ಮಾಯ್ಶ್ಚರೈಸರ್ ಥರ. ನಾನು ಕನ್ಸೀಲರ್ ಥರ ಯೂಸ್ ಮಾಡ್ತೀನಿ ತುಂಬ ತಿಕ್ಕಿರೋದ್ರಿಂದ. ಮತ್ತು ಕಲರ್ ಕರೆಕ್ಟರ್ನ ತೊಗೊಂಡು ನಾನು ಫೌಂಡೇಶನ್ ಥರ ಯೂಸ್ ಮಾಡ್ತೀನಿ. ಐ ಯೂಶ್ವಲಿ ಇದೇ ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಬೇಕು ಆ ಥರ ಎಲ್ಲ ಏನಿಲ್ಲ. ನೀವು ಎಷ್ಟು ಸ್ಟೆಪ್ಸ್ನ ಇನ್ಕ್ಲೂಡ್ ಮಾಡಿದ್ರು ಅಥವಾ ಒಂದೇ ಎರಡೇ ಸ್ಟೆಪ್ಪಲ್ಲಿ ಫೌಂಡೇಶನ್ ಕನ್ಸೀಲರ್ನ ಯೂಸ್ ಮಾಡ್ಕೊಂಡು ಕೂಡ ಯು ಕ್ಯಾನ್ ಅಚೀವ್ ದಟ್ ಫ್ಲಾಲೆಸ್ ಬೇಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಒಂದು ರೀಲ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ನನಗೆ ಆ ಮೇಕಪ್ ಲುಕ್ ತುಂಬಾ ಇಷ್ಟ ಆಯಿತು. ಬಿಕಾಸ್ ಮೈ ಬೇಸ್ ವಾಸ್ ಸೋ ಮಚ್ ಫ್ಲಾಲೆಸ್. ನನ್ನ ಪಿಂಪಲ್ಸ್ ಎಲ್ಲರೂ ನೀಟಾಗಿ ಹೈಡ್ ಆಗಿತ್ತು. ನನಗೆ ತುಂಬ ಖುಷಿ ಆಯಿತು. ಸ್ವಲ್ಪ ವಾಟರ್ನ ಫೇಸ್ಗೆ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ಸೊ ದಟ್ ಈಸಿಯಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಇಲ್ಲ ಅಂತ ಅಂದರೆ ಫೌಂಡೇಶನ್ ಎಲ್ಲ ತಿಕ್ಕಿದೆ ಅಂದರೆ ಕಷ್ಟ ಆಗುತ್ತೆ. ನೋಡ್ಬೋದು ಎಷ್ಟು ಫ್ಲಾಲೆಸ್ ಆಗಿ ಬ್ಲೆಂಡ್ ಆಗಿಬಿಡುತ್ತೆ ಈ ಥರ ಮಾಡೋದ್ರಿಂದ ಅಂತ. ಸೊ ಐ ಯೂಶಲಿ ಡೂ ದಿಸ್ ಟ್ರಿಕ್. ದಿಸ್ ಇಸ್ ಒನ್ ಆಫ್ ದ ಮೇಕಪ್ ಟ್ರಿಕ್ ಅಂತಲೇ ಹೇಳ್ಬೋದು. ಫೌಂಡೇಶನ್ ಬ್ಲೆಂಡ್ ಆಗ್ತಾ ಇಲ್ಲ ಅಂತ ಅಂದರೆ ಒಂದು ನೀವು ಮಾಯ್ಶ್ಚರೈಸರ್ ಜೊತೆ ಬ್ಲೆಂಡ್ ಮಾಡಿ ಕೂಡ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೋದು, ಅಂದರೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಅಥವಾ ಬ್ಯೂಟಿ ಬ್ಲೆಂಡರ್ನ ವೆಟ್ ಮಾಡಿ ಅದನ್ನು ನೀಟಾಗಿ ಎಕ್ಸಸ್ ವಾಟರ್ನ ಸ್ಕ್ವೀಸ್ ಔಟ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಡೈರೆಕ್ಟ್ ಫೇಸ್ಗೆ ಟೋನರ್ ಅಥವಾ ನೀವು ಪ್ಲೇನ್ ವಾಟರ್ನ ಕೂಡ ಸ್ಪ್ರೇ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಬೋದು. ಹೌ ಫ್ಲಾಲೆಸ್ ಮೈ ಬೇಸ್ ಇಸ್ ಲುಕಿಂಗ್. ಸಣ್ಣ ಸಣ್ಣ ಬಂಪ್ ಪಿಂಪಲ್ ಬಿಟ್ಟರೆ ಇನ್ನೇನು ಕಾಣಲ್ಲ. ಇದೆಲ್ಲ ಎಷ್ಟು ನೀಟಾಗಿ ಹೈಡ್ ಆಗುತ್ತೆ ಅಂತ ನೋಡ್ಬೋದು. ನನಗೆ ಇದು ಒಂಥರ ಎಷ್ಟೋ ಜನಕ್ಕೆ ಫೋಟೋಲೆಲ್ಲ ಮೇಕಪ್ ಒಂಥರ ಗ್ರೇ ಕಾಣೋದಂಥರ ಎಲ್ಲ ಆಗುತ್ತೆ. ಬಟ್ ನಂಗೆ ಹಂಗೆ ಆಗೋದೇ ಇಲ್ಲ ಬಿಕಾಸ್ ಫ್ಲಾಲೆಸ್ ಬೇಸ್ ನಮ್ಗೆ ಆಲ್ರೆಡಿ ಸೆಟ್ ಆಗಿರುತ್ತೆ. ಐ ಆಲ್ವೇಸ್ ವಾಂಟೆಡ್ ಟು ಡೂ ಅ ಪ್ರೊಡಕ್ಟಿವ್ ಡೇ ಇನ್ ಮೈ ಲೈಫ್ ಕೈಂಡ್ ಆಫ್ ಸಾರ್ಟ್ ಆಫ್ ವಿಡಿಯೋ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ಅನ್ಕೊಬೋದು ಏನು ಮಾಡ್ತಾರೆ ಹಾಲಿಡೇಸ್ ಇದ್ದರೆ ಅಂತ. ಅಪಾರ್ಟ್ ಫ್ರಮ್ ಸ್ಟಡೀಸ್ ನನಗೆ ಇಷ್ಟೆಲ್ಲ ಕೆಲಸ ಇರುತ್ತೆ, ವಿಡಿಯೋ ಶೂಟ್ ಮಾಡೋದಕ್ಕೆ ರೆಡಿ ಆಗೋದಿರುತ್ತೆ. ಸೊ ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಐ ಡೋಂಟ್ ವಾಂಟ್ ಟು ಸಿಟ್ ಕ್ವೈಟ್. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಆಫ್ ದಿಸ್ ಐಬ್ರೋ ಆ್ಯಂಡ್ ದಿಸ್ ಐಬ್ರೋ. ಐಬ್ರೋಸ್ ಕ್ಯಾನ್ ಚೇಂಜ್ ದ ಹೋಲ್ ಫೇಸ್ ಲುಕ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಸೊ ನನಗೆ ತುಂಬ ಅಜೀಬಾಗಿ ಐಬ್ರೋಸ್ ಇದೆ ಹೇಳಬೇಕು ಅಂತ ಅಂದರೆ. ಸೊ ಅದಕ್ಕೋಸ್ಕರ ನಾನು ಮಿಸ್ ಮಾಡಲ್ಲ ಐಬ್ರೋಸ್ನ ಫಿಲ್ ಮಾಡೋದು. ಇಟ್ ಚೇಂಜಸ್ ಮೈ ಹೋಲ್ ಫೇಸ್ ಲುಕ್. ಸೊ ಯಾವಾಗಲೂ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊತೀನಿ. ನಾನು ಏನು ಮೇಕಪ್ ಮಾಡಿಲ್ಲ ಅಂತ ಅಂದರೆ ಜಸ್ಟ್ ಐಬ್ರೋಸ್ ಮತ್ತು ಐಲೈನರ್ನ ಐ ವೋಂಟ್ ಮಿಸ್. ಸೊ ಆವಾಗ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಯು ಕ್ಯಾನ್ ಸಿ ದಟ್ ಇದೊಂಚೂರು ಥಿಕ್ ಆಯಿತು. ಐ ಕವರ್ ಇಟ್ ಅಪ್. ದಿಸ್ ದ ಐಬ್ರೋ ಲುಕ್ ಫಾರ್ ಬ್ಲಷ್. ಝೂಡಿಯೋದು ಮ್ಯಾಟ್ ಬೆರಿ 01 ಅನ್ನೋ ಒಂದು ಲಿಪ್ಸ್ಟಿಕ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಬೈ ದ ವೇ ದಿಸ್ ಇಸ್ ಮೈ ಮೆಹಂದಿ. ಇದಿಷ್ಟು ಹಾಕ್ಕೊಳ್ಬೇಕು ಅಸ್ಥೆಟಿಕ್ ಆಗಿ ಅಂದ್ಕೊಂಡು ಹೋದೆ, ಬಟ್ ಇದು ಏನೇನೋ ಹಾಕ್ಕೊಂಡು ಫುಲ್ ಹಾಳಾಯಿತು ಅದು. ಸೊ ಗಣೇಶ ಹಬ್ಬ ಎಲ್ಲ ಬರ್ತಿದೆ ಅಲ್ವಾ ಅಂದ್ಬಿಟ್ಟು ಐ ಥಾಟ್ ಆಫ್ ವೇರಿಂಗ್ ಇಟ್. ಇದು ತುಂಬ ಪಿಗ್ಮೆಂಟೆಡ್ ಇದೆ ಗೈಸ್. ಡೆಫಿನೆಟ್ಲಿ ನೀವೇನಾದರೂ ನ್ಯೂ ಲಿಪ್ಸ್ಟಿಕ್ಸ್ಗೆ ಹುಡುಕ್ತಿದ್ರೆ ಡೆಫಿನೆಟ್ಲಿ ಯು ಮಸ್ಟ್ ಟ್ರೈ ದಿಸ್. ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ ಅಂದರೆ ಜಸ್ಟ್ ಇಷ್ಟೇ. ಇದು ತುಂಬ ಅಂದರೆ ತುಂಬಾ ಪಿಗ್ಮೆಂಟೆಡ್ ಇದೆ, ಹೆವಿ ಪಿಗ್ಮೆಂಟೆಡ್. ಸೊ ಇದನ್ನು ಬ್ಲೆಂಡ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ. ಸ್ಪ್ರೇ ಅ ಲಿಟಲ್ ವಾಟರ್ ಟು ಮೈ ಬ್ಯೂಟಿ ಬ್ಲೆಂಡರ್ ಆ್ಯಂಡ್ ನಾನು ಈಗ ಇದನ್ನು ನೀಟಾಗಿ ಡ್ಯಾಬ್ ಮಾಡ್ಕೊತೀನಿ ಸೊ ದಟ್ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲ ಇದು ತುಂಬ ಕಷ್ಟ, ಇದು ತುಂಬ ಲಾಂಗ್ ಲಾಸ್ಟಿಂಗು, ತುಂಬ ಕಷ್ಟ. ನೋಡ್ಬೋದು ಆ ಡಾಟ್ಸ್ ಕೂಡ ಹಾಗೆ ಪ್ರಿಂಟ್ ಆಗಿಬಿಡುತ್ತೆ. ಇದು ಅಷ್ಟು ಒಂಥರ ಸಖತ್ ಅಂದರೆ ಸಖತ್ತು ಓವರ್ ಪಿಗ್ಮೆಂಟೆಡ್. ಲಿಪ್ಸ್ಟಿಕ್ ನಾನು ಕಿಸ್ ಬ್ಯೂಟಿ ಲಿಪ್ಸ್ಟಿಕ್ ವೆಲ್ವೆಟ್ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇಂದ ಶೇಡ್ ನಂಬರ್ 011. ಸೊ ಕಾಣಿಸ್ತಾ ಇದೆಯಾ? ಇದು ತುಂಬ ಚೆನ್ನಾಗಿದೆ, ತುಂಬ ಲಕ್ಸಾಗಿ ಕಾಣುತ್ತೆ ಇದು ಶೇಡ್. ಐ ಯೂಶಲಿ ಪ್ರಿಫರ್ ಬ್ರೌನ್ ಲಿಪ್ಸ್ಟಿಕ್ ನೌ ಡೇಸ್. ಐ ಡೋಂಟ್ ನೋ ವೈ. ಸೊ ನನಗೆ ಈ ಲಿಪ್ಸ್ಟಿಕ್ ತುಂಬಾ ಇಷ್ಟ.
ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ಮೇಲೆ ಆನ್ ದ ಟಾಪ್ ಆಫ್ ದಿಸ್ ನಾನು ಜುಡಿಯೋ ಲಿಪ್ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಮಚ್ ಕ್ಯಾಮ್ರಾ ಇಸ್ ಮೇಕಿಂಗ್ ದಟ್ ಜಸ್ಟಿಸ್, ಬಟ್ ದಿಸ್ ಇಸ್ ಸೋ ಲಕ್ಸ್ ಆಗಿ ಕಾಣುತ್ತೆ ಇದು. ಆ್ಯಂಡ್ ಫಾರ್ ಇಯರಿಂಗ್ಸ್ ನಾನು ಈ ಒಂದು ಪರ್ಲ್ ಇಯರಿಂಗ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ವೈಟ್ ಡ್ರೆಸ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ಐ ಹ್ಯಾವ್ ಚೂಸ್ ದಿಸ್ ಇಯರಿಂಗ್ಸ್. ಇಲ್ಲ ಅಂದರೆ ಹೆಂಗೆ ಈ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಹೊಸ, ಅದು 4th ಬ್ಲಾಕಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ಇಷ್ಟು ಖಾಲಿ ಮಾಡಿದ್ದೀನಿ. ನನಗೆ ತುಂಬ ಇದು ಇಷ್ಟ ಆಗಿದೆ. ಯೂಶ್ವಲಿ ನಾನು ಗಮ್ ಇರೋದೆಲ್ಲ ಹಾಕಲ್ಲ ಬಿಕಾಸ್ ನನಗೆ ಬೇಗ ಪಿಂಪಲ್ಸ್ ಆಗುತ್ತೆ ಅಂತ ಹೋಯಿತು ಒಂದು. ಈ ಗಮ್ದು ಇದೇ ಒಂದು ಪ್ರಾಬ್ಲಮ್, ಬಿದ್ದೇ ಹೋಗ್ಬಿಡ್ತೀವಿ, ಎಷ್ಟೊಂದು ಹಿಂಗೆ ಮಾಡಿ ಕಳ್ಕೊಂಡಿದ್ದೀನಿ. ಸೊ ಜಸ್ಟ್ ಹಿಂಗೆ ಇಟ್ಕೊಂಡ್ರೆ ಆಯಿತು. ನಾನು ಫಸ್ಟ್ ಐಲೈನರಲ್ಲಿ ಇಡ್ತಾ ಇದ್ದೆ, ಬಟ್ ಇದು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಯಾ, ದಿಸ್ ಇಸ್ ದ ಫೈನಲ್ ಲುಕ್. ಲೈಟಿಂಗ್ ನನ್ನ ಕಡೆ ಇರೋದ್ರಿಂದ ಒಂದು ಸ್ವಲ್ಪ ನಿಮಗೆ ಶ್ಯಾಡೋ ಕಾಣಿಸ್ತಿರುತ್ತೆ. ಆ್ಯಂಡ್ ಈಗ ನಾನು ಒಂದು ವಿಡಿಯೋ ಶೂಟ್ ಮಾಡಿದ್ರೆ, ಆ್ಯಕ್ಚುಲಿ ಐ ಹ್ಯಾವ್ ಅ ಲಾಟ್ ಆಫ್ ವೀಡಿಯೋಸ್ ಆಗಲೇ ಹೇಳಿದಾಗೆ ಒಂದೊಂದೇ ಅಪ್ಡೇಟ್ ಮಾಡ್ತೀನಿ, ಹೇಗಿರುತ್ತೆ, ಹೇಗೆ ಶೂಟ್ ಮಾಡ್ತೀನಿ, ಎಷ್ಟೆಲ್ಲ ವೀಡಿಯೋಸ್ನ ಶೂಟ್ ಮಾಡ್ತೀನಿ ಬೇಸಿಕಲಿ ಅಂದ್ಬಿಟ್ಟು. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಹೇಗೆ ಕಾಣಿಸ್ತೀನಿ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಗ್ನೋರ್ ದ ಮೆಸ್. ನಾನು ಯೂಶ್ವಲಿ ಇನ್ಸ್ಟಾಗ್ರಾಮ್ಗೆ ಕೆಲವೊಂದು ಮೇಕಪ್ ವಿಡಿಯೋಸ್ ಮಾಡಬೇಕಾದ್ರೆ ಈ ಥರ ಸೆಟ್ ಮಾಡ್ಕೊಂಡಿರ್ತೀನಿ. ಟ್ರೈಪೋಡ್ ನಾನು ಹಾರಿಜಾಂಟಲ್ ಮಾಡೋದ್ರಿಂದ ಈ ಚೇರ್ ಮೇಲೆ ಇಟ್ಟಿರ್ತೀನಿ. ನಾನು ಇನ್ನೊಂದು ನಮ್ಮ ಡೈನಿಂಗ್ ಟೇಬಲ್ ಚೇರ್ನ ತಂದು ಹಾಕ್ಕೊಂಡು ಕುತ್ಕೊಂಡಿರ್ತೀನಿ. ಗೈಸ್, ವೆಲ್ಕಮ್ ಬ್ಯಾಕ್. ಸೊ 3 ವಿಡಿಯೋಸ್ ಶೂಟ್ ಮಾಡಿದ್ದೀನಿ. ಸೊ ನನ್ನ ಮೆಹಂದಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಐ ಆಮ್ ಸೋ ಇನ್ ಲವ್ ವಿತ್ ದಿಸ್. ಈ ಪಾರ್ಟ್ ಚೆನ್ನಾಗಿ ಬಂದಿದೆ, ಇದೆಲ್ಲ ಚೆನ್ನಾಗಿ ಬಂದಿಲ್ಲ. ಮೇ ಬಿ ಈ ಒಂದು ಸರ್ಕಲ್ನ ಹಾಕ್ಕೊಂಡ್ಬಾರ್ದಿತ್ತು ಅಂತ ಅನಿಸ್ತಿದೆ. ಸೊ ಯಾ, ಐ ಡೆಡ್ 3 ವಿಡಿಯೋಸ್ ಆ್ಯಕ್ಚುಲಿ. ಸೊ ಇನ್ನೂ ಒಂದಷ್ಟು ವೀಡಿಯೋಸ್ನ ಪ್ಲ್ಯಾನ್ ಮಾಡಿದ್ದೀನಿ, ಬೇಗ ಅದನ್ನು ಕೂಡ ಮಾಡಬೇಕು. 30 days ವಿಡಿಯೋ ಚಾಲೆಂಜ್ ತೊಗೊಂಡಿರೋದ್ರಿಂದ ಐ ಥಿಂಕ್ ದಿಸ್ ವಿಲ್ ಬಿ day 2 ಆಫ್ ದ ವಿಡಿಯೋ ಐ ಗೆಸ್. ಸೊ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಲೈಫ್ ಲೆಸನ್ಸ್ ಅಂದ್ಬಿಟ್ಟು. ಅದರ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋನ ಶೂಟ್ ಮಾಡಿದ್ದೀನಿ, ಅಂದರೆ ಎಪಿಸೋಡ್ 1 ವಿಡಿಯೋ ಶೂಟ್ ಮಾಡಿದೆ. ಲೈಕ್ ನಾನು ತುಂಬ ದೊಡ್ಡ ಬ್ರೇಕ್ ತೊಗೊಂಡಿದ್ದೆ ಅಲ್ಲ, ಸೊ ಅದಕ್ಕೆ ಯಾಕೆ ತೊಗೊಂಡೆ ಅನ್ನೋದನ್ನು ನಾನು ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಐ ಥಾಟ್ ಎಷ್ಟೊಂದು ಜನ ಹುಡುಗಿರಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ಐ ಡಿಡ್ ದ್ಯಾಟ್ ವಿಡಿಯೋ ಟು. ಆ್ಯಂಡ್ ಯಾ, ಮೆನಿ ಮೋರ್ ಕಂಟೆಂಟ್ಸ್ ಆರ್ ಕಮಿಂಗ್. ಸೊ ಇಫ್ ಯು ವಾಂಟ್ ಟು ವಾಚ್ ಆಲ್ ದೋಸ್ ಥಿಂಗ್ಸ್ ದೆನ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ಈ ಥರ ವ್ಲಾಗ್ಸ್ ಮಾಡಿಕೊಂಡು ವೀಡಿಯೋಸ್ನ ಶೂಟ್ ಮಾಡ್ತಾ ಇದ್ದದ್ದು ಬ್ಯಾಕ್ ಇನ್ ಮೈ ಸೆಕೆಂಡ್ PU ಫಸ್ಟ್ PU ಡೇಸ್. ಫಸ್ಟ್ ಟೈಮ್ಸ್ ನಾನು ಹೀಗೆ ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ ವೀಡಿಯೋಸ್ ಆ್ಯಂಡ್ ವ್ಲಾಗ್ಸ್ ಐ ಯೂಸ್ ಟು ರೆಕಾರ್ಡ್ ಇನ್ ಸೇಮ್ ಟೈಮ್ ಸೇಮ್ ಡೇ. ಆ ಥರ ಡೇಸ್ ಮತ್ತೆ ಇವಾಗ ರಿಕಾಲ್ ಆಗ್ತಾ ಇದೆ. ಈಗ ಹಾಗೆ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ನಾನು ಯಾವ್ಯಾವ ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ಹಾದಿರುತ್ತಲ್ಲ ಅದನ್ನು ಹಾಗಾಗಿ ಒಂದು ಟಿಕ್ ಮಾರ್ಕ್ ಹಾಕ್ಕೊಂಡ್ಬಿಡ್ತೀನಿ. ಸೊ ದಟ್ ನನಗೆ ಗೊತ್ತಾಗುತ್ತೆ ಈ ವಿಡಿಯೋಸ್ ಆಗಿದೆ, ಇಷ್ಟು ವೀಡಿಯೋಸ್ನ ಮಾಡಿದ್ದೀನಿ ಅನ್ನೋ ಒಂದು ಕೌಂಟ್ ಸಿಗುತ್ತೆ ಅಂತ. ಸೊ ಈ ಥರ ಟಿಕ್ ಮಾರ್ಕ್ ಹಾಕ್ಕೊತೀನಿ. ನೋಡ್ಬೋದು ಆಗಿರೋ ಕಾಂಟೆಂಟ್ ಎಲ್ಲ ಹಿಂಗೆ ಟಿಕ್ ಮಾರ್ಕ್ ಬಂದ್ಬಿಡುತ್ತೆ ನನ್ನ ಕಾಂಟೆಂಟ್ ಬುಕ್. ದಿಸ್ ಇಸ್ ಮೈ ಕಾಂಟೆಂಟ್ ಬುಕ್ ಬೇಸಿಕಲಿ. ಎಲ್ಲ ಯೂಟ್ಯೂಬ್ ಕಾಂಟೆಂಟ್ಸ್ನ ಕೂಡ ನಾನು ಇದರಲ್ಲೇ ಬರ್ಕೊಳ್ಳೋದು. ಇನ್ನು ಸ್ವಲ್ಪ ಪೇಜ್ ಇದೆ. ನಾನು ಒಂದು ಹೊಸ ಬುಕ್ನ ಕೂಡ ನೋಡಿದ್ದೀನಿ, ಅದನ್ನು ಕೂಡ ಆರ್ಡರ್ ಮಾಡಬೇಕು. ಐ ವಿಲ್ ಡೂ ಇಟ್ ಸೂನ್. ಬೀಯಿಂಗ್ ಆನ್ ದ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಪ್ರೊಡಕ್ಟಿವ್ ಡೇ ಇನ್ ಮೈ ಲೈಫ್ ಅಂದರೆ ಸೋಷಿಯಲ್ ಮೀಡಿಯಾಗೆ ರಿಲೇಟೆಡ್, ದಿಸ್ ಇಸ್ ಹೌ ಇಟ್ ವಿಲ್ ಬಿ ಬೇಸಿಕಲಿ. ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಬಿಕಾಸ್ ದಿಸ್ ಇಸ್ ಯೆಲ್ಲೋ ಕಲರ್ ಕುರ್ತಾ, ಬಟರ್ ಯೆಲ್ಲೋ ಕಲರ್. ಇನ್ನೊಂದು ವಿಡಿಯೋ ಶೂಟ್ ಮಾಡೋದಿದೆ, ಸೊ ಅದಕ್ಕೋಸ್ಕರ ಮತ್ತೆ ಡ್ರೆಸ್ ಚೇಂಜ್. ಹೇರ್ ಸ್ಟೈಲ್ ಕೂಡ ಸುಮ್ಮನೆ ಸಿಂಪಲಾಗಿ ಹಿಂಗೆ ಇಟ್ಟಿದ್ದೀನಿ ಬಿಕಾಸ್ ಜಸ್ಟ್ ಇಂಟ್ರೋ ತೊಗೊಂಡು ಮತ್ತೆ ನಾನು ಒಂದು ಇಂಟ್ರೋ ತೊಗೊಂಡು ನಾನು ಹೇರ್ ಸ್ಟೈಲ್ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರ ಜಸ್ಟ್ ಹಿಂಗೆ ಬಿಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಬ್ರೇಸ್ಲೆಟ್. ಹೌ ಇಟ್ ಇಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ನಂಗೆ ಸ್ವಲ್ಪ ಲೂಸ್ ಇದು, ಇಲ್ಲಿ ತನಕ ಹೋಗುತ್ತೆ. ಬಟ್ ಯಾ, ಜಸ್ಟ್ ವೀಡಿಯೋಗೋಸ್ಕರ ಅಂತ ಹಾಕ್ಕೊಂಡಿದ್ದೀನಿ. ಎಷ್ಟೊಂದು ಥಿಂಗ್ಸ್ನ ನಾನು ಜಸ್ಟ್ ವೀಡಿಯೋಸ್ಗೋಸ್ಕರ ಬೈ ಮಾಡ್ತೀನಿ ಗೊತ್ತಾ. ಅಂದರೆ ಅದನ್ನು ನಾನು ಯೂಸ್ ಮಾಡಲ್ಲ ಮುಂದೆ ಫ್ಯೂಚರಲ್ಲಿ ಅಂದ್ರೂ, ಜಸ್ಟ್ ವೀಡಿಯೋಸ್ಗೋಸ್ಕರ ಪರ್ಚೇಸ್ ಮಾಡಿರೋದು ಎಷ್ಟೊಂದು ಥಿಂಗ್ಸ್ ಹಂಗೆ ಇದೆ. ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಲುಕ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫೈನಲಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿ ಮುಗೀತು. 4 o'clockಗೆ ಸ್ಟಾರ್ಟ್ ಮಾಡಿದ್ದು, ಈಗ 6:30 ಆಗಿದೆ ಟೈಮ್. ಆ್ಯಂಡ್ ಯಾ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ. ಒಂದು ಆಲ್ಮೋಸ್ಟ್ 1 ವೀಕ್ಗೆ ಆಗೋಷ್ಟು ವೀಡಿಯೋಸ್ನ ಶೂಟ್ ಮಾಡಿ ಅಂದರೆ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನನಗೆ ಪಟ್ಟಂತ ರಿಯಾಕ್ಟ್ ಆಗಿಬಿಡುತ್ತೆ. ಮೇಕಪ್ ಏನಾದರೂ ಹಾಕಿದ್ರೆ ಪಿಂಪಲ್ಸ್ ಹಾಗೆ ಕಾಣಿಬಿಡುತ್ತೆ. ಸೊ ಆಗಲೇ ನೋಡ್ತಿದ್ರಿ ನೀವು ಎಷ್ಟು ಫ್ಲಾಲೆಸ್ ಆಗಿತ್ತು ಅಂದ್ಬಿಟ್ಟು. ಬಟ್ ಅಷ್ಟೇ ಬೇಗ ರಿಯಾಕ್ಟ್ ಆಗುತ್ತೆ ನನ್ನ ಫೇಸ್. ತುಂಬಾ ಕಾಂಬಿನೇಷನ್ ಸ್ಕಿನ್ ಟೈಪೇ ಒಳ್ಳೆ ಸೆನ್ಸಿಟಿವ್ ಸ್ಕಿನ್ ಥರ ಆಗಿಬಿಡುತ್ತೆ ಒಂದೊಂದು ಸತಿ ನನಗೆ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ನಾನು ತುಂಬ ಸ್ವೀಟ್ ತಿಂತೀನಿ, ತುಂಬ ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತೆ ನನಗೆ. ಸೊ ಅದೆಲ್ಲ ಇದು ಎಫೆಕ್ಟ್ ಆಗುತ್ತೆ.
ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಒಂದು ಹೇರ್ ಸ್ಟೈಲ್ ವಿಡಿಯೋ ಕೂಡ ಮಾಡಿದೆ. ನಿಮ್ಗೆ ಈ ವ್ಲಾಗ್ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಮತ್ತಷ್ಟು ಇದೇ ರೀತಿ ವ್ಲಾಗ್ಸ್ ನಿಮಗೆ ಬೇಕಾ ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈಗ ಮೇಕಪ್ ಎಲ್ಲ ರಿಮೂವ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡಬೇಕು ನಾನು. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಯೂಶಲಿ ಹಾಲಿಡೇಸ್ ಇದ್ದಾಗ ನನ್ನ ಪ್ರೊಡಕ್ಟಿವ್ ಸೋಷಿಯಲ್ ಮೀಡಿಯಾಗೆ ರಿಲೇಟೆಡ್ ವಿಡಿಯೋ ಹೀಗೆ ಅಂದರೆ ಈ ಥರದ್ದು ಹಿಂಗೆ ಇರುತ್ತೆ ವೀಡಿಯೋಸು. ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಅನದರ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.